ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬರೀ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 4:30. ಈಗ ನೋಡ್ರಿ, ಈಗ ಬನ್ನಿ ಗಿಡದ ಪೂಜೆಗೆ ಹೋಗ್ಯೇವು ನಾವು. ಈಗ ನವರಾತ್ರಿ ಸ್ಟಾರ್ಟ್ ಆತಲ್ರಿ, 9 ದಿವಸ. ಇನ್ನು ಬನ್ನಿ ಗಿಡದ ಪೂಜೆಗೆ ಹೋಗ್ತೀವ್ರಿ ನಾವು. ಬನ್ನಿ ಗಿಡದ ಪೂಜೆನ ಮಾಡೋದು ಯಾವಾಗಲೂ ಹಿಂದ್ಲಿಂದನೂ ನಾನು ಫಸ್ಟ್ ಸ್ವಲ್ಪ ಸಣ್ಣಕ್ಕಿಂದಾಗಿಂದ ನಂಗೆ ರೂಢಿ ಐತ್ರಿ. ಬನ್ನಿ ಗಿಡದ ಪೂಜೆನ ಮಾಡಿದ್ರೆ ಚಲೋ ಅಂತಂದು ಹೇಳ್ತಿದ್ರು. ಹಿಂಗಾಗಿ 4 ಗಂಟೆ 4:30ಗಿನ ನಾವು ಪೂಜೆಗೆ ಹೋಗಿದ್ವಿ. ನಾನು ಟೈಮ್ ಬಂದು 3:30 ತನಕ ಎದ್ದಿದ್ದೆ. ಇಲ್ಲಿ ನೋಡ್ರಿ, ಅಲ್ಲೇ ಬನ್ನಿ ಗಿಡದ ಇದ್ರಿಗೆ ಹಾಕಿದ್ರು ರಂಗೋಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಹಾಕ್ಯಾರ, ಎಷ್ಟು ಚಂದ ಹಾಕ್ಯಾರ ನೋಡ್ರಿ. ಅಷ್ಟು ಬೇಗನ ಅಂದರೆ 1-2 ಗಂಟೆಗೆ ಹಾಕಿರ್ತಾರೆ ನೋಡ್ರಿ ಅಲ್ಲಿ ರಂಗೋಲಿನ. ನಾವು 4:30 ಆಗಿತ್ರಿ ಅಲ್ಲಿಗೆ ಹೋದಾಗ. ಈಗ ನೋಡ್ರಿ, ಎಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡ್ವಿ. ಈ ದಿನ ಅಂತಂದ್ರೆ ಒಂಥರ ಕಣ್ಣಿಗೆ ನಿದ್ದೆನೇ ಇರಂಗಿಲ್ಲ ನೋಡ್ರಿ. ನಮ್ಗೆ ಒಂಥರ ಯಾವಾಗ ಎಚ್ಚರಕತ್ತೋ ಯಾವಾಗಿಲ್ಲ, ಯಾವಾಗ ಹೋಗ್ತೇವೆ ಹೆಂಗೆ ಬರೀ ಇದು ಒಂಥರ ಈ ಗುಗ್ನಾಗ ಇದ್ಬಿಟ್ಟಿರ್ತೀವಿ ರೀ ನಾವು. ಈಗ ನೋಡ್ರಿ, ಒಂದು 5 ಸುತ್ತು ಪ್ರದರ್ಶನ ಹಾಕಿದ್ರಾತಂಥೇಳಿ ಪ್ರದರ್ಶನ ಹಾಕಕತ್ತೇನೆ. ಬನ್ನಿ ಗಿಡದ ಪೂಜೆ ಮುಗಿಸ್ಕೊಂಡು ಮತ್ತು ಅಲ್ಲೇ ಪಕ್ಕದಾಗನ ಮತ್ತೊಂದು 2-3 ದೇವಸ್ಥಾನ ಅದಾವ ರೀ. ಎಲ್ಲಮ್ಮನ ದೇವಸ್ಥಾನ ಅವು. ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ರೀ. ಎಲ್ಲಮ್ಮನ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಹಂಗೆ ಇಲ್ಲಿ ನೋಡ್ರಿ, ಈಗ ಬನ್ನಿ ಗಿಡ ಲಾಸ್ಟ್ ನೋಡ್ರಿ. ಇದು ಯಾರ್ಯಾರು ಇದ್ದಿರಲ್ರಿ, ಇವತ್ತು 9 ದಿವಸ ಅಲ್ರಿ. ಇನ್ನು 9 ದಿವಸದ ನಾಳೆ ಇರ್ತಾರೆ ರೀ ಎಲ್ಲ ಜನ. ಇಲ್ಲಿ ನೋಡ್ರಿ, ಗಣೇಶನ ಗುಡಿಗೆ ಬಂದ್ವಿ ನಾವು. ಅಲ್ಲೇ ನಾವು ಹೋಗೋ ಹಾದಿಯಾಗನ ಐತ್ರಿ, ಗಣೇಶಗೆ ಪೂಜೆ ಮಾಡತ್ತೀವಿ. ಇಲ್ಲಿ ನೋಡ್ರಿ, ಇದು ಗಣೇಶನ ದೇವಸ್ಥಾನ. ಮತ್ತು ಗಣೇಶನ ಎದುರಿಗೇನ ಮೈಲಾರಲಿಂಗಪ್ಪನ ಗುಡಿ ದೇವಸ್ಥಾನ ಐತೆ ನೋಡ್ರಿ. ನೋಡ್ರಿ, ಒಂದು ಹಂತಲ್ಲ 2 ದೇವಸ್ಥಾನ ಅದಾವು. ನಾ ಎಲ್ಲಮ್ಮ ಗುಡಿ ನಿಮ್ಗೆ ಮಾಡಲಿಲ್ಲಲ್ಲೇ. ಈಗ ನೋಡ್ರಿ, ಮನೆಗೆ ಬಂದೆ ನಾನು. ಹೋಗೋಕ್ಕಿಂತ ಮುಂಚೆನೇ ಎಲ್ಲ ರಂಗೋಲಿ ಹಾಕಿ ಬಾಗ್ಲ ಎಲ್ಲ ಕೆಲಸ ಮುಗಿಸೇ ಹೋಗಿದ್ದೆ ನಾನು. ಬಂದು ವಿಡಿಯೋ ಮಾಡ್ಕೊಳತ್ತೀನಿ. ಯಾಕಂದ್ರೆ ದೌಡ್ ಹೋಗ್ಬೇಕು ಪೂಜೆಗೆ ಅಂಥೇಳಿ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ನೋಡ್ರಿ, ರಂಗೋಲಿ ಸಣ್ಣದು ಹಾಕೇನ್ರಿ, ನಾ ಏನು ದೊಡ್ಡ ಹಾಕಿಲ್ಲ. ಅದು ತುಳಸಿ ಗಿಡದಂತಲ್ಲಿ ರಂಗೋಲಿ. ಇಲ್ಲಿ ನೋಡ್ರಿ, ಬಾಗ್ಲ ಎಲ್ಲ ಪೂಜೆ ಮಾಡೇನಿ. ಬಾಗಿಲಿಗೆ 2 ದೀಪ ಇಟ್ಟೆ ನೋಡ್ರಿಲೆ. ಈ ಥರ ದೀಪ ಇಡೋದ್ರಿಂದ ಮನೆಗೆ ಚಲೋ ಆಕತಿ ಅಂತಾರೆ. ಇಲ್ಲಿ ನೋಡ್ರಿಲ್ಲ, ಎಲ್ಲ ಒರೆಸಿ ನೋಡ್ರಿಲೆ ಎಲ್ಲ ಬಾಗಿಲು ಪೂಜೆ ಅಂತ ಆತು ಎಲ್ಲ ಪೂರ್ತಿನ. ನೋಡ್ರಿ, ದೀಪ ಎಷ್ಟು ಚಂದ ಕಾಣತ್ತವು. ಈ ಥರ ಇಡ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ಮನ್ಯಾಗನ ಪೂಜೆ ಮುಗಿಸ್ಕೊಂಡೆ ಎಲ್ಲದನ್ನ. ಈಗ ಪೂಜೆ ಮುಗಿಸ್ಕೊಂಡು ಪೂರ್ತಿನ ಆತು. ಯಾಕಂದ್ರೆ ಅಲ್ಲಿಂದ ಬಂದು ಮುಗಿಸ್ಕೊಂಡ್ರಿ ನಾನೆಲ್ಲ ಪೂಜೆನ. ಇಲ್ಲಿ ನೋಡ್ರಿ, ಒಳಗೆ ಬಂದೆ. ಹಾಲು ಕಾಯಕ್ಕಿಟ್ಟನಿ. ಒಲಿ ಪೂಜೆ ಮುಗಿಸ್ಕೊಂಡು ಹಾಲು ಕಾಯ್ದು ಅಂತಂದ್ರೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರಾತಂಥೇಳಿ ಇಲ್ಲಿ ನೋಡ್ರಿ, ಚಹಾ ಕುಡಿಯೋದಾತು. ಈಗ ಜಿಗಟಿ ಇಟ್ಟು ನೋಡ್ರಿ, ಈಗ ನೀರು ಒಂದು ರೊಟ್ಟಿ ಆರ್ಡ್ರ್ ಇತ್ತು. ಹಿಂಗಾಗಿ ನೀರು ನೋಡ್ರಿ ಇಲ್ಲಿ ಕುದಿ ಬರತನ. ಈಗ ನೋಡ್ರಿ, ಬೆಂಡೆಕಾಯಿನ ಹೆಚ್ಚಿಟ್ಕೊಂಡನಿ. ಬೆಂಡೆಕಾಯಿ ಪಲ್ಯ ಮಾಡಿದ್ರತ್ತು. ಯಾಕಂತಂದ್ರೆ ಮತ್ತು ಮಕ್ಳಿಗೆ ಒಂದು ಲಂಚ್ ಬಾಕ್ಸ್ ಒಂದು ಕಟ್ಬೇಕಲ್ರಿ. ಹಿಂಗಾಗಿ ಹಂಗಾರೆ ಜಿಗಟ್ ತಿರ್ಕೊಂಡು ಅವ್ರಿಗೆ ಹಂಗೆ ಇದು ಮಾಡಿದ್ರಾತು ಅಂಥೇಳಿ. ಅವರು ಎದ್ರಂದ್ರೆ ಪಟ ಅವ್ರಿಗೆ ಬಟ್ಟೆ ಕೊಡವು ಅವು ಇವು ಆಗೇ ಬಿಡ್ತಾವ್ರಿ. ಹಿಂಗಾಗಿ ಇದಿಲ್ಲ ಅಂಥೇಳಿ ಫಸ್ಟ್ ಜಿಗಟ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ನಾನು. ಜಿಗಟ್ ಮಾಡಿ ಇಟ್ಕೊಂಡು ನಾನು ನಂತರ ಒಂದು ಸ್ವಲ್ಪ ಪಲ್ಯ ಗಿಲ್ಯ ಏನಾರ ಮಾಡೋವಿತ್ತಂದ್ರೆ ಮಾಡ್ಕೊಂಬಿಡ್ತೇನೆ ನೋಡ್ರಿ ನಾನು. ನೋಡ್ರಿ, ಜಿಗಟ್ ಎಷ್ಟು ಉಗಿ ಆಯ್ತೈತೆ ನೋಡ್ರಿ ಅದು. ಇಲ್ಲಿ ನೋಡ್ರಿ, ಬೆಂಡೆಕಾಯಿ ಹುರ್ಕೊಳತ್ತ ನಾನು. ಬೆಂಡೆಕಾಯಿ ಹುರ್ಕೊಂಡು ಪಲ್ಯ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ತಿಂಡಿ ಒಂದು ಏನಾರ ಮಾಡ್ಬೇಕು. ಮನ್ಯಾಗ ಮಕ್ಳು ಹೋಗೋರು ಮನ್ಯಾಗ ಹಿಂಗೆ ನೋಡ್ರಿ, ಸ್ಕೂಲಿಗೆ ಹೋಗೋ ಮಕ್ಳು ಇದ್ವು ಅಂದ್ರೆ ಇದೇ ಥರನ ಆಕತಿ. ಈಗ ನೋಡ್ರಿ, ಪಲ್ಯ ಮಾಡ್ಕೊಳಕತ್ತೀನಿ. 9 ದಿವಸ ಅಂತಂದ್ರೆ ಕಣ್ಣಿಗೆ ನಿದ್ದೆನೇ ಇರಂಗಿಲ್ಲ ನೋಡ್ರಿ. ನವರಾತ್ರಿ ಹಬ್ಬ ಅಂತಂದ್ರೆ ಇಡೀ ಒಂದು ನಮ್ಮ ನಾಡಿಗಿನ ಎಷ್ಟು ಸಡಗರ ಸಂಭ್ರಮ ಅಂತಂದ್ರೆ ನಾವಂತರೂ ಹೊಟ್ಟೆ ಬಿಡಂಗಿಲ್ಲ ನೋಡ್ರಿ. ಎಷ್ಟು ಕಷ್ಟ ಇದ್ರೂ ನಾನು ಬನ್ನಿ ಗಿಡದ ಪೂಜೆಗೆ ಹೋಗೋದು ಮಾತ್ರ ಬಿಡಂಗಿಲ್ಲ. ಈಗ ನೋಡ್ರಿ, ಟೈಮ್ ಬಂದು ಒಂದು 7 ಗಂಟೆ ಆಗಿತ್ತು ನೋಡ್ರಿ. ನಾ ಪಲ್ಯ ಮಾಡಾಕತ್ತ ಪಟಾಪಟನ ಎಲ್ಲ ಬೆಳಗಿನ ಕೆಲಸ ಮುಗಿಸ್ಕೊಂಡ್ರೆ ಆತಂಥೇಳಿ ನೋಡ್ರಿ, ಪಲ್ಯ ರೆಡಿ ಆಯ್ತು. ಈಗ ನೋಡ್ರಿ, ಪಲ್ಯನ ರೆಡಿ ಆಯ್ತು. ಮುಗೀತು. ಈಗ ಮತ್ತು ರೊಟ್ಟಿ ಪಲ್ಯ ಅಲ್ರಿ, ರೊಟ್ಟಿ ಒಂದು ಮಾಡ್ಕೊಬೇಕ್ರಿ ಈಗ ಪಟಾಪಟನ. ನೋಡ್ರಿ, ಅಷ್ಟು ರೊಟ್ಟಿ ತೊಗೊಂಬಂದು ಇಟ್ಕೊಂಡ ನಾನು. ಅಷ್ಟು ರೊಟ್ಟಿನ ಬೇಯಿಸೋದು ಅಂತಂದ್ರೆ ಒಂದು 3 ತಾಸು ಅಂತ ಬೇಕು ನೋಡ್ರಿ. 3-3.5 ತಾಸು ಆಕತಿ. ಹಿಂಗಾಗಿ ನಾನು ನಿಮ್ಗೆ ಮತ್ತು ಈ ವಿಡಿಯೋ ಮಾಡೋಕೆ ಆಗಂಗಿಲ್ಲ. ಇಷ್ಟೊತ್ತನರಾಗನ ಒಂದು 12-1 ಗಂಟೆ ಆಗಿಬಿಡ್ತೈತಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ನಾನು ತಿಳ್ಕೊಂಡಿದ್ದೇನೆ ರೀ. ಯಾಕಂತಂದ್ರೆ ಇವತ್ತು ಭಾಳ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ನೋಡ್ರಿ.